ಮತ್ತೆ ಭಾರತ ಪಾಕಿಸ್ತಾನ ಯುದ್ಧ ಆಗುವಂತ ಸಮಯ ಹತ್ರ ಬರ್ತಿದ್ಯಾ ಅಂತ ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಸೃಷ್ಟಿ ಆಗ್ತಿದೆ. ಏನಕ್ಕಂದ್ರೆ ಇತ್ತೀಚೆಗೆ ರಾಜನಾಥ್ ಸಿಂಗ್ ಅವರು ಕೂಡ ಹಲವಾರು ಬಾರಿ ಹೇಳಿದ್ದಾರೆ ಆರ್ಮಿ ಅವರನ್ನ ರೆಡಿ ಆಗಿರಿ ಅಂತ. ಇನ್ನೊಂದು ಕಡೆ ಆರ್ಮಿ ಚೀಫ್ ಅವರು ಕೂಡ ಹೇಳ್ತಿದ್ದಾರೆ ಆರ್ಮಿ ಅವರು ರೆಡಿ ಆಗಿರಬೇಕು ಅಂತ ಬಿಟ್ಟು. ಇನ್ನೊಂದು ಕಡೆ ನೋಡಿದ್ರೆ ಪಾಕಿಸ್ತಾನ ಇಂಟೆಲಿಜೆನ್ಸ್ ಆಗಿರ್ಬೋದು, ಪಾಕಿಸ್ತಾನ ISI ಅವರಾಗಿರ್ಬೋದು ಮತ್ತೆ ಭಾರತದೊಳಗೆ ಅಟ್ಯಾಕ್ ಮಾಡಿಸ್ಬೇಕು, ಪೆಹಲ್ಗಾಮ್ನ ರೀತಿ ಅಟ್ಯಾಕ್ ಮಾಡಿ ಮತ್ತೆ ಭಾರತನ ಯುದ್ಧಕ್ಕೆ ಕರೆತರಬೇಕು ಅಂತ ಬಿಟ್ಟು ವರ್ಕ್ ಮಾಡ್ತಿದ್ದಾರೆ. ಅದೇ ಮುಖ್ಯವಾದ ರೀಸನ್ ನೋಡ್ಕೊಳ್ಳೋದಾದ್ರೆ ಅವರ ಮುನೀರ್ ಇದ್ದಾರಲ್ವಾ ಆರ್ಮಿ ಚೀಫ್ ಅವರು, ಅವರ ಇದು ಪಾಪ್ಯುಲಾರಿಟಿ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ. ಅಲ್ಲಿನ ಆರ್ಮಿ ಅವರು ಕೂಡ ಸ್ಪ್ಲಿಟ್ ಆಗ್ತಿದ್ದಾರೆ. ಮತ್ತೆ ಅಲ್ಲಿ ಆರ್ಮಿ ಅವ್ರನ್ನ ನೋಡಿದ್ರೆ ಅಲ್ಲಿನ ಜನ ಕೂಡ ಭಯ ಪಡ್ತಿಲ್ಲ, ಲೈಕ್ ಅಂದ್ರೆ ಕೇರ್ಲೆಸ್ ತರ ನೋಡ್ತಿದ್ದಾರೆ. ಸೊ ಆಗಿರುವಾಗ ಅವರೆಲ್ಲ ಮತ್ತೆ ನ್ಯಾಷನಾಲಿಟಿ ಅನ್ನೋದು ಬರಬೇಕು ಅಥವಾ ಎಲ್ಲ ಒಂದಾಗಬೇಕು ಅಂದ್ರೆ ಮುನೀರ್ಗೆ ಮತ್ತೆ ಪಾಕಿಸ್ತಾನ ಆರ್ಮಿ ಅವ್ರಿಗೆ ಇರುವಂಥ ಏಕೈಕ ಕೆಲಸ ಅಂದ್ರೆ ನೋಡಿ, ಅವರು ಇದು ಅಫ್ಘಾನಿಸ್ತಾನ ಅವ್ರ ಜೊತೆ ಯುದ್ಧ ಮಾಡಿದ್ರು, ಬಟ್ ಅವರ ನ್ಯಾಷನಾಲಿಟಿ ಅನ್ನೋದು ಅಷ್ಟೊಂದು ವರ್ಕ್ ಆಗಿಲ್ಲ. ವರ್ಕ್ ಆಗಿದ್ದು ಯಾರಿಗೆ? ತಾಲಿಬಾನ್ಸ್ಗೆ ಮತ್ತೆ ಅಫ್ಘಾನಿಸ್ತಾನ ಅವ್ರಿಗೆ ವರ್ಕ್ ಆಯಿತು. ಈ ಕಡೆ ಪಾಕಿಸ್ತಾನ ನೋಡ್ಕೊಂಡ್ರೆ ಅವ್ರ ಆರ್ಮಿ ಅವರನ್ನ ಕೇರ್ ಕೂಡ ಮಾಡಲ್ಲ ಅವರು ಅಷ್ಟು. ಯಾಕಂದ್ರೆ ಅವ್ರು ಎಲ್ಲಾದ್ರೂ ಒಂದು ಹತ್ರ ಗೆದ್ದಿದ್ರೆ ತಾನೆ, ಅಥವಾ ಒಂದು ಧರ್ಮಬದ್ಧವಾಗಿ ಯಾವ್ದಾದ್ರು ಒಂದು ಯುದ್ಧ ಮಾಡಿದ್ರೆ ತಾನೆ. ಅವರೆಲ್ಲ ಮಾಡುವಂಥದ್ದು ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡೋದು, ಭಾರತದೊಳಗೆ ಕಳಿಸೋದು. ಸೊ ಪಾಕಿಸ್ತಾನ ಅವ್ರಿಗೆ ಚಿಕ್ಕ ವಯಸ್ಸಿಂದ ಭಾರತ 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 ಅಂತ ಹೇಳಿ ಕಳಿಸಿ ಅವ್ರಿಗೆ ಏನಾದರೂ ಒಂದು ಇಡೀ ದೇಶದ ಕಾನ್ಸಂಟ್ರೇಷನ್ ಅನ್ನ ಒಂದು ಕಡೆ ತಿರುಗಿಸ್ಬೇಕಂದ್ರೆ ಇರುವ ಏಕೈಕ ಆಪ್ಷನ್ ನಮ್ಮ ಭಾರತ ಅಥವಾ ಜಮ್ಮು ಕಾಶ್ಮೀರ. ಸೊ ಇತ್ತೀಚೆಗೆ ಡೆಲ್ಲಿಯಲ್ಲೂ ಕೂಡ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಇಬ್ಬರನ್ನ ನಮ್ಮ ಇಂಟೆಲಿಜೆನ್ಸ್ ಅವರು ಕೂಡ ಇದು ಮಾಡ್ಕೊಂಡಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಏನು ಭಾರತ ಮತ್ತೆ ಪಾಕಿಸ್ತಾನ ಬಾರ್ಡರ್ ಇದೆಯೋ ಅಲ್ಲಿ ನೋಟಮನ್ನ ಜಾರಿ ಮಾಡಿದ್ದಾರೆ. ಒಂದು ಆಪರೇಷನ್ ತ್ರಿಶೂಲ್ ಅಂತ ಒಂದು ಇದನ್ನ ಮಾಡ್ತಿದ್ದಾರೆ, ಒಂದು ಯುದ್ಧ ಶಸ್ತ್ರಾಭ್ಯಾಸವನ್ನ ಮಾಡ್ತಿದ್ದಾರೆ. ಇದೇ ಫಸ್ಟ್ ಟೈಮ್ ಅಲ್ಲ, ಈ ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಂಡ್ರೆ ತುಂಬಾ ಕಡೆ ಇದನ್ನ ಮಾಡ್ತಾರೆ. ಚಿಕನ್ ನೆಕ್ ಅಂತ ಸಿಲಿಗುರಿ ಕಾರಿಡಾರ್ ಅಂತ ಕರೀತಾರಲ್ವಾ, ಅಂದ್ರೆ ನಮ್ಮ 7 ಸಿಸ್ಟರ್ಸ್ ಸ್ಟೇಟ್ಸ್ ಇದೆಯಲ್ಲ, ನಾರ್ತ್ ಈಸ್ಟ್ ಮತ್ತೆ ನಮ್ಮ ಮೈನ್ ಭಾರತಕ್ಕೆ ಕನೆಕ್ಟ್ ಮಾಡುವ ಒಂದು ಚಿಕ್ಕ ಪ್ರದೇಶ. ಅಲ್ಲೂ ಕೂಡ ಲಾಸ್ಟ್ ಟೈಮು ಇತ್ತೀಚೆಗೆ ಬಾಂಗ್ಲಾದೇಶ್ ಹಲವಾರು ಬಾರಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿತ್ತು. ಆ ಚಿಕನ್ ನೆಕ್ ಅಂದ್ರೆ ನಮಗೆ ಹತ್ರದಲ್ಲಿದೆ ಬಾಂಗ್ಲಾದೇಶ್ಗೆ, ಸೊ ನಾವು ಅಟ್ಯಾಕ್ ಮಾಡಿ ಅದನ್ನು ನಾವು ಕಂಟ್ರೋಲಿಗೆ ತಗೋಬಿಟ್ರೆ 7 ಸಿಸ್ಟರು ನಮ್ಮ ಮೇಲೇನೆ ಹೋಗ್ಬೇಕು. 7 ಸಿಸ್ಟರ್ಗೆ ಈ ಮಣಿಪುರ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಅಥವಾ ಈ ಕಡೆ 7 ಸಿಸ್ಟರ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಬನ್ನಿ ನೀವು ಅಲ್ಲಿ ಸಿಲಿಗುಡಿ ಕಾರಿಡಾರ್ ಪಕ್ಕದಲ್ಲೇ ಒಂದು ಸೇನಾ ನೆಲೆಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚೀನಾಗೆ ಆಫರ್ ಅನ್ನು ಕೂಡ ಕೊಟ್ಟಿತ್ತು ಬಾಂಗ್ಲಾದೇಶು. ಅವಾಗ ನಮ್ಮ ಭಾರತ ಅಲ್ಲಿ ಕೂಡ ಒಂದು ಆಪರೇಷನ್ ಅನ್ನು ಮಾಡಿತ್ತು. ಆ ಆಪರೇಷನ್ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇವಾಗ ಇನ್ ಕೇಸ್ ಚೀನಾದ ಫಸ್ಟ್ ಟಾರ್ಗೆಟೇ ನಮ್ಮ ಸಿಲಿಗುರಿ ಕಾರಿಡಾರ್ ಇರುತ್ತೆ. ಸೊ ಹಂಗೇನಾದ್ರೂ ಬಂತು ಅಂದ್ರೆ ನಾವು ಯಾವ ರೀತಿ ಇಮಿಡಿಯೇಟ್ ಆಗಿ ನಮ್ಮ ಸೇನೆಯನ್ನು ಕಳಿಸ್ಬೇಕು, ವಾಯುಪಡೆ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ಎಲ್ಲವನ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಇತ್ತೀಚೆಗೆ ಅಲ್ಲೊಂದು ಇದೇ ರೀತಿ ಸೇಮ್ ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಶಸ್ತ್ರಾಭ್ಯಾಸ ಯಾವ ರೀತಿ ಮಾಡ್ತಿದ್ವು, ಅಲ್ಲೂ ಕೂಡ ಒಂದು ಶಸ್ತ್ರಾಭ್ಯಾಸವನ್ನು ಮಾಡಿದ್ವಿ. ಸೊ ಈಗ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎರಡು ವಿಚಾರ. ಒಂದು, ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರು ಮಾಡಿದವಾಗ ನಾವೆಲ್ಲೂ ಕೂಡ ಇಷ್ಟೊಂದು ಶಸ್ತ್ರಾಭ್ಯಾಸವನ್ನೆಲ್ಲ ಮಾಡಿರಲಿಲ್ಲ. ಸೊ ಈ ಸಲ ಆಲ್ಮೋಸ್ಟ್ ಗಡಿ ಹತ್ರದಿಂದನೇ ಮಾಡೋದ್ರಿಂದ ನಮಗೆ ಆ ಕಡೆಯಿಂದ ಯಾವ ರೀತಿ ಅಟ್ಯಾಕ್ ಆಗ್ಬೋದು, ಅಥವಾ ಅವ್ರ ರ್ಯಾಡರ್ಗಳನ್ನು ಯಾವ ರೀತಿ ಜಾಮ್ ಮಾಡ್ಬೋದು, ಅವರ ಕಂಪ್ಲೀಟ್ ಸಿಸ್ಟಮ್ ಅನ್ನೋದು ಗೊತ್ತಾಗುತ್ತೆ. ಒಂದು ವೇಳೆ ಫುಲ್ ಟೈಮ್ ಯುದ್ಧ ಆಯಿತು ಅಂದ್ರೂ ಕೂಡ ನಮ್ಮ ಕಡೆ ಜಾಸ್ತಿ ಲಾಸ್ ಇಲ್ಲದೆ ಅವರನ್ನು ಯಾವ ರೀತಿ ಅಟ್ಯಾಕ್ ಮಾಡೋದು ಅಂತ ನಾವು ತಿಳ್ಕೊಬೋದು. ಇನ್ನೊಂದು ಬಂದ್ಬಿಟ್ಟು ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಎಲ್ಲ ಕೂಡ ಆತ್ಮನಿರ್ಭರ್ ಭಾರತ್ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಇಂಡಿಯಾ ಮೇಡ್ ಆಗಿರ್ತವೆ. ಇವಾಗ ನಮ್ಮ ಇಂಡಿಯಾ ಮೇಡ್ ನೋಡ್ಕೊಂಡ್ರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು, ಪಿನಾಕ ರಾಕೆಟ್ ಲಾಂಚರ್ಸ್ ಆಗಿರ್ಬೋದು, ಏನೇನು ನಮ್ಮ ಇಂಡಿಯಾದಿಂದ ಯಾವ್ಯಾವ DRDO ಅವರಾಗಿರ್ಬೋದು ಅಥವಾ ಎಲ್ಲ ಏನೇನು ಡೆವಲಪ್ ಮಾಡಿದರೋ ಮೇಯ್ನಾಗಿ ಯುದ್ಧ ಸಾಮಗ್ರಿಗಳನ್ನು, ಸೊ ಅವೆಲ್ಲವನ್ನು ಕೂಡ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಮತ್ತು ಕೇವಲ ಇದೆ ಅಂತಲ್ಲ, ಬೇರೆ ಕಡೆದು ಕೂಡ ಟೆಸ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ 3 ಪಡೆ, ಒಂದು ಕಡೆ ನೋಡ್ಕೊಂಡ್ರೆ ಆರ್ಮಿ ಅವರು, ಇನ್ನೊಂದು ಕಡೆ ನೋಡಿದ್ರೆ ಏರ್ಫೋರ್ಸ್ ಅವರು, ಇನ್ನೊಂದು ಕಡೆ ನೋಡಿದ್ರೆ ನೌಕಾಪಡೆಯವರು, 3 ಸೇರಿಕೊಂಡು ಈ ಆಪರೇಷನ್ ತ್ರಿಶೂಲ್ ಅನ್ನೋದನ್ನ ಮಾಡ್ತಿದ್ದಾರೆ. ಇದೇ ಫಸ್ಟ್ ಟೈಮ್ ರೀಸೆಂಟ್ ಇಯರ್ಸಲ್ಲಿ ನೋಡ್ಕೊಂಡ್ರೆ ಒಂದು ದೊಡ್ಡ ಯುದ್ಧಾಭ್ಯಾಸ ಅಂತ ಹೇಳ್ಬೋದು. ಈ ಲಾಸ್ಟ್ ಟೈಮ್ ಚಿಕನ್ ನೆಕ್ ಹತ್ರ ಏನಾಗಿತ್ತು, ಸಿಲಿಗುರಿ ಕಾರಿಡಾರ್ ಹತ್ರ, ಅದು ಸ್ವಲ್ಪ ಒಂದು ಮೀಡಿಯಂ ಅನ್ನೋದಕ್ಕಿಂತ ಚಿಕ್ಕದಂತ ಹೇಳ್ಬೋದು. ಬಟ್ ಈ ಸಲ ಆಲ್ಮೋಸ್ಟ್ ಗಡಿ ಸುತ್ತಲೂ ನಮ್ಮ ಭಾರತ ಎಲ್ಲಿ ಗುಜರಾತಿಂದ ಸ್ಟಾರ್ಟ್ ಆದರೆ ಜಮ್ಮು ಕಾಶ್ಮೀರವರೆಗೂ ಕೂಡ ಈ ಆಪರೇಷನ್ ಅನ್ನು ಮಾಡ್ತಿದ್ದಾರೆ. ಸೊ ಇದೆಲ್ಲ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಯುದ್ಧ ಆಗುತ್ತಾ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಆಗ್ತಿದೆ. ಯುದ್ಧ ಆದರೆ ಯಾರು ಗೆಲ್ತಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಭಾರತನೇ ಗೆಲ್ಲುತ್ತೆ. ಆದರೆ ಪಾಕಿಸ್ತಾನ್ ಅದೇನು ಹೇಳ್ತಾರಲ್ವಾ, ಇರ್ಲಾರ್ದೆ ಇರುವೆ ಬಿಟ್ಕೊಳೋದಲ್ಲದೆ ಇರ್ಲಾರ್ದೆ ಅವನ್ನ ಅವ್ರು ಏನು ಬೇಕಾದರೂ ಬಿಟ್ಕೊಳ್ತಾರೆ. ಬಿಕಾಸ್ ಅವ್ರ ಆರ್ಮಿ ಚೀಫ್ ಪೊಸಿಷನ್ ಅನ್ನು ಉಳಿಸ್ಕೋಬೇಕು ಅಂದರೆ ಬೇರೆ ಏನೂ ಆಪ್ಷನ್ ಇಲ್ಲ. ಅವ್ರದ್ದೊಂದು ದೇಶ ಅನ್ನೋದಕ್ಕಿಂತ ಎಲ್ಲ ದೇಶದ ಹತ್ರ ಒಂದು ಆರ್ಮಿ ಇರುತ್ತೆ, ಆದರೆ ಆರ್ಮಿ ಹತ್ರ ಒಂದು ದೇಶ ಇರುತ್ತೆ, ಅದು ಪಾಕಿಸ್ತಾನ. ಸೊ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಈ ಆಪರೇಷನ್ ತ್ರಿಶೂರು ಆದಷ್ಟು ಬೇಗ ಸಕ್ಸಸ್ಫುಲ್ ಆಗಲಿ. ಇನ್ನು ಈ ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ್ ಮಾಡಿದಾಗ ಅವ್ರಿಗೆ ಡ್ಯಾಮೇಜ್ ಅನ್ನೋ ತುಂಬ ಆಗಿತ್ತು, ನಮ್ಮವ್ರಿಗೆ 0.1% ಕೂಡ ಆಗಿರಲಿಲ್ಲ ಅವ್ರು ಕಂಪೇರ್ ಮಾಡಿಕೊಂಡ್ರೆ. ಸೊ ಈ ಸಲ 0.001% ನಮ್ಗೆ ಆಗಬಾರ್ದು, ಅವ್ರಿಗೊಂದು 10ರಿಂದ 20% ಡ್ಯಾಮೇಜ್ ಆಗೋಂಗಾಗಲಿ. ಇನ್ನೊಂದ್ಸಲ ಏನಾದರೂ ಆಪರೇಷನ್ ಸಿಂಧೂರ್ 2.0 ಅಥವಾ ಏನಾದರೂ ಈ ಥರ ಆದರೆ, ಸೊ ಈ ಆಪರೇಷನ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ಅಥವಾ ಯುದ್ಧ ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಇದಾಗಿದೆ. ಈ ಯುದ್ಧ ಸಮರದ ಬಗ್ಗೆ ಅಥವಾ ಯುದ್ಧ ಪ್ರಾಕ್ಟೀಸ್ ಬಗ್ಗೆ ನೀವೇನು ಹೇಳ್ತೀರಾ?
ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 1 ವೀಕ್ ಆದಷ್ಟು ಬೇಗ ವಿಡಿಯೋಗಳನ್ನು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಚೆನ್ನಾಗಿ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು.